ಖುಷಿ ಆಗ್ತಾ ಇದೆ ಅಫ್ಕೋರ್ಸ್. ಸಿನಿಮಾ ಮಾಡೋದೇನೆ ಜನರ ತನಕ ರೀಚ್ ಮಾಡಿಸೋದಕ್ಕೆ. ಬಟ್ ರಿಲೀಸ್ ಅಂತ ತೊಗೊಂಡ್ರೆ ಅದು ನಮ್ಮ ಕೈಯಲ್ಲಿ ಇರಲ್ಲ ಸರ್. ಅದೆಲ್ಲ ಪ್ರೊಡ್ಯೂಸರ್ಸು ಪಾಪ ಎಲ್ಲ ತೂಕ ಮಾಡಿ ಎಲ್ಲ ಮಾಡಿ ಒಂದಿನ ಅಂತ ಫಿಕ್ಸ್ ಮಾಡ್ತಾರೆ. ಬಟ್ ಫಾರ್ ಶೋರ್ ಖುಷಿ ಆಗ್ತಾ ಇದೆ. ಹೋದ ವಾರ ಮಾರುತ ರಿಲೀಸ್ ಆಗಿತ್ತು ಆ್ಯಂಡ್ ಜನರು ಮೆಚ್ಕೊತಾ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ರು ಅವ್ರ ಜೊತೆ ಕೂತು. ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ಐ ಸಾ ದಟ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ತಿದ್ದಾರೆ ಅಂತ. ಆ್ಯಂಡ್ ಈ ವಾರ 27ಕ್ಕೆ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಿಲೀಸ್ ಆಗ್ತಾ ಇದೆ. ಇವತ್ತು ನಾವು ಇಲ್ಲ ಪ್ರೆಸ್ ಅವರಿಗೆ ಅಂತ ಒಂದು ಶೋ ಇಟ್ಟಿದ್ದೀವಿ. ನನ್ನ ಕರಿಯರ್ನ ಫಸ್ಟ್ ಡೇಯಿಂದ ಪ್ರೆಸ್ ಅವರು ಕೊಟ್ಟಷ್ಟು ಸಪೋರ್ಟ್ ಐ ಗೆಸ್ ಇನ್ಯಾರೂ ಕೊಟ್ಟಿಲ್ಲ ಅಂತ ಹೇಳ್ಬೋದು. ದೇ ಆರ್ ಮೈ ಫ್ರೆಂಡ್ಸ್. ಅವರೇ ನನ್ನ ಅಕ್ಕ, ಅವರೇ ನನ್ನ ತಂಗಿಯರು, ಅವರೇ ನನ್ನ ಅಣ್ಣ ತಮ್ಮಂದರು, ಆ ಥರ ಇದ್ದಾರೆ. ಆ್ಯಂಡ್ ಇವತ್ತು ಅವ್ರ ಕಡೆಯಿಂದ ಎಲ್ಲ ರಿವ್ಯೂಸ್ ಕೇಳ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ ನನಗೆ. 27 ಸಿನಿಮಾ ರಿಲೀಸ್ ಇದ್ರು 23ರಿಂದನೇ ಪ್ರೀಮಿಯರ್ ಶೋ ಶುರುವಾಗಿದೆ. ನಿನ್ನೆ ಮೈಸೂರಲ್ಲಿ ಒಂದು ಶೋ ಆಯಿತು, ಹೌಸ್ಫುಲ್ ಆಗಿತ್ತು. ಹೇಗಿತ್ತು ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು. ಲೈಕ್ ಐ ಆಮ್ ಸ್ಟಿಲ್ ಓವರ್ವೆಲ್ಮ್ಡ್ ಆ್ಯಂಡ್ ಆ ಖುಷಿ ಇನ್ನೂ ನನಗೆ ಇನ್ನೂ ಫೀಲ್ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಪೇಡ್ ಪ್ರೀಮಿಯರ್ ಏನಕ್ಕೆ ಮಾಡೋದು ಅಂತಂದರೆ ಅದೊಂದು ಬಿಫೋರ್ ದ ರಿಲೀಸ್ ಜನರು ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಅವ್ರದ್ದು ರಿಯಾಕ್ಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ. ಆ್ಯಂಡ್ ಇನ್ ರಿಟರ್ನ್ ಅವರು ನಮ್ಮ ಮೇಲೆ ಇಟ್ಟಂಥ ಟ್ರಸ್ಟ್, ಅವರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ, ನಂಬಿಕೆ, ಅದೆಲ್ಲ ಈ ಪೇಡ್ ಪ್ರೀಮಿಯರಲ್ಲಿ ಗೊತ್ತಾಗುತ್ತೆ. ಐ ಗೆಸ್ ಅದು ಇರೋದ್ರಿಂದ ಅವರು ಹೌಸ್ಫುಲ್ ಶೋ ಮಾಡಿದರು. ನಮ್ಮ ಫಸ್ಟ್ ಪೇಡ್ ಪ್ರೀಮಿಯರ್ ಇನ್ ಮೈಸೂರು ವಾಸ್ ಹೌಸ್ಫುಲ್ ಆ್ಯಂಡ್ ಎಲ್ಲರೂ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಕೊಟ್ಟರು. ತುಂಬಾ ಎಂಜಾಯ್ ಮಾಡಿದ್ರು. ಅವರು ಥಿಯೇಟ್ರಲ್ಲಿ ಕೂತು ನಗ್ತಾ ಇರೋದೆಲ್ಲ ನೋಡಿ ಲೈಕ್ ತುಂಬ ಖುಷಿ ಆಗ್ತಾ ಇತ್ತು. ಸೋ ಹ್ಯಾಪಿ. ಮೈಸೂರಲ್ಲಿ ಆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಈಗ ಸೆಕೆಂಡ್ ಪ್ರೀಮಿಯರ್ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಪ್ರೆಸ್ ಅವ್ರಿಗೆ ಕೂಡ ಇಟ್ಟಿದ್ದೀವಿ. ಆ್ಯಂಡ್ ನಿಮ್ಮ ಕಡೆಯಿಂದ ಅದೊಂದು ಕಾನ್ಫಿಡೆನ್ಸ್ ಬಂದರೆ ಇನ್ನೂ ನಮಗೆ ಆನೆ ಬಲ ಬಂದಂಗೆ ಆಗುತ್ತೆ. ಮಾರುತ ಮತ್ತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪ್ರೊಡ್ಯೂಸರ್ ಕಿತ್ತಾಡೋಂಗೆ ಮಾಡಿಲ್ಲ ಅಲ್ವಾ ನೀವು? ಯಾಕಂದ್ರೆ ಪ್ರಮೋಷನ್ಸ್ಗೆ ನಮ್ಮ ಟೀಮಿಗೆ ಬನ್ನಿ, ನಮ್ಮ ಜೊತೆ ಬನ್ನಿ ಅಂತ ಅವರು ಕಿತ್ತಾಡೋಂಗೆ ಆಗಿಲ್ವಲ್ಲ? ಇಲ್ಲ ಸರ್, ಥ್ಯಾಂಕ್ಫುಲಿ ನಾನು ಕೆಲಸ ಮಾಡಿರುವಂಥ ಎಲ್ಲ ಟೀಮ್ಗಳು, ಎಲ್ಲ ಪ್ರೊಡ್ಯೂಸರ್ಸು, ಎಲ್ಲ ಡೈರೆಕ್ಟರ್ಸು ಎಲ್ಲರೂ ತುಂಬಾ ಕಾರ್ಡಿಯಲ್ ಪೀಪಲ್ ಆ್ಯಂಡ್ ತುಂಬಾ ಕೋಆಪ್ರೇಟ್ ಮಾಡಿಕೊಂಡು ಮಾಡಿದ್ದಾರೆ. ಈಗ ನಾನು ಅವ್ರಿಗೆ ಹೇಳಿದ್ರೆ, ಮಾರುತದವ್ರಿಗೆ ಹೇಳಿದರೆ ಇಲ್ಲ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಹೋಗಬೇಕು ಅಂತ ಅವ್ರು ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅವ್ರಿಗೆ ಹೇಳಿದರೆ ಇಲ್ಲ ಮಾರುತದವ್ರು ಕರೀತಾ ಇದ್ದಾರೆ ಅಂತ ಅವರು ಕೂಡ ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ, ಮಧ್ಯದಲ್ಲಿ ನಾನು ಶೂಟಿಂಗ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಅವರು ಕೂಡ ಅಷ್ಟು ಕೋಆಪ್ರೇಟಿವ್ ಆಗಿ ಇಲ್ಲ ನನಗೀಗ ಮಾರನೇ ದಿನವೇ ಹೋಗಬೇಕು ಅಂತಂದರೆ ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಐ ಗೆಸ್ ನಮ್ಮ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ತುಂಬಾ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ದೀಕ್ಷಿತ್ ಅವ್ರಿಗೂ ಅಲ್ಲಿ ತೆಲುಗಲ್ಲಿ ದಿ ಗರ್ಲ್ ಫ್ರೆಂಡ್ ದೊಡ್ಡ ಮಟ್ಟಿಗೆ ಓಪನಿಂಗ್ ಮಾಡಿತ್ತು, ದೊಡ್ಡ ಸಕ್ಸಸ್ ಆಗಿತ್ತು, ಸಕ್ಸಸ್ ಮೀಟ್ ಮಾಡಿದ್ರು. ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ನಿಮ್ಮ ಕಾಂಬಿನೇಷನ್, ಫಸ್ಟ್ ಕಾಂಬಿನೇಷನ್ ಸಿನಿಮಾ. ದೀಕ್ಷಿತ್ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್ಸ್ ಐವ್ ಸೀನ್. ಅವರು ಕೂಡ ಹಿಂಗೇನೆ ಮಲ್ಟಿಪಲ್ ಎಲ್ಲ ಒಟ್ಟಿಗೆ ನಡೀತಾ ಇರುತ್ತೆ. ಅವ್ರು ನಾವು ಶೂಟಿಂಗ್ ಮಾಡುವಾಗಲೂ ಮಲ್ಟಿಪಲ್ ರಿಲೀಸಸ್ ಇತ್ತು ಅವ್ರದ್ದು. ಈಗ ಕೂಡ ನಮ್ಮದು ರಿಲೀಸ್ ಟೈಮಲ್ಲಿ ಅವ್ರದ್ದು ಗರ್ಲ್ ಫ್ರೆಂಡ್ ರಿಲೀಸ್ ಇತ್ತು. ಅವ್ರದ್ದು ಕೂಡ ನವೆಂಬರಲ್ಲಿ 2 ರಿಲೀಸ್ ಆಗಿದೆ, ನಂದು ಕೂಡ ನವೆಂಬರಲ್ಲಿ 2 ರಿಲೀಸ್ ಆಗಿದೆ. ಬಟ್ ಖುಷಿ ಆಗುತ್ತೆ ಅಂತ ತುಂಬ ಒಂದು ಏನಾದರೂ ಮಾಡಬೇಕು, ಒಳ್ಳೊಳ್ಳೆ ಮೂವೀಸ್ ಕೊಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾರಲ್ಲ ಅಂಥವ್ರು ನಮ್ಮ ಸುತ್ತಮುತ್ತ ಇದ್ದಾಗ ನಮಗೆ ಕೂಡ ಅದೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಇಲ್ಲ ನಾವು ಇವ್ರ ಥರನೇ ಕೆಲಸ ಮಾಡಬೇಕು ಅನ್ನೋದು. ಸೊ ತುಂಬಾ ಖುಷಿ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಅ ಟೀಮ್ ಲೈಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಥ್ಯಾಂಕ್ ಯು.